ಡಿ.ಕೆ. ಶಿವಕುಮಾರ್ ಅವರೇ, ನೀವೇನು ಉಪಮುಖ್ಯಮಂತ್ರಿನ ಅಥವಾ ಬೀದಿ ರೌಡಿನ? ಅನ್ನ ಕೊಡೋ ರೈತರ ಬಳಿ ಈ ರೀತಿಯ ದೌಲತ್ತು ತೋರಿಸ್ತಿರಲ್ಲ, ಈ ದರ್ಪ ಸರಿನಾ? ಡಿ.ಕೆ.ಶಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಉಪಮುಖ್ಯಮಂತ್ರಿ ನೀವು ರಾಜ್ಯದ ಡಿ.ಸಿ.ಎಂ ಅಥವಾ ಬೀದಿ ರೌಡಿನೋ? ಆಕ್ರೋಶಿತ ಮಾತು ವ್ಯಕ್ತವಾಗಿದೆ. ಅನ್ನ ಕೊಡುವ ರೈತರ ಬಳಿ ಈ ರೀತಿಯ ದೌಲತ್ತು ಮತ್ತು ದರ್ಪ ಎಷ್ಟು ಸರಿ? ನಿಮ್ಮ ಈ ದೌರ್ಜನ್ಯದ ಮಾತುಗಳು ಅತ್ಯಂತ ಖಂಡನೀಯ. ಪ್ರತಿಭಟನಾ ನಿರತ ರೈತರ ಸಮಸ್ಯೆಗಳನ್ನು ಕೇಳುವ ಸಂಯಮ ನಿಮಗಿಲ್ವಾ? ತಾಳ್ಮೆ ಸಂವೇದನೆ ಇಲ್ಲ ಅಂದ್ರೆ ನೀವೆಂತಹ ಜನಪ್ರತಿನಿಧಿ? ರೌಡಿ ಕೊತ್ವಾಲ್ ಜೊತೆಗಿನ ಒಡನಾಟ ನೀವು ಮರೆತಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಮರೆತಿಲ್ಲ ಎನ್ನುವುದು ನಡವಳಿಕೆಗಳಿಂದಲೇ ಎದ್ದು ಕಾಣ್ತಾ ಇದೆ. ಅನ್ನದಾತರ ಜೊತೆ ಸೌಜನ್ಯದಿಂದ ವರ್ತಿಸುವುದನ್ನ ರೂಢಿಸಿಕೊಳ್ಳಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಹರಿಹಾಯ್ದ ಜೆಡಿಎಸ್. ಡಿ.ಕೆ. ಶಿವಕುಮಾರ್ ಅವರು ಪ್ರತಿಭಟನಾಕಾರರ ಜೊತೆ ಮಾತಿನ ಚಕಮಕಿ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಆ ಆಕ್ರೋಶ, ಆ ಒಂದು ಏನು ಸಿಟ್ಟು ಎಲ್ಲವೂ ಕೂಡ ಅವರ ಭಾವನೆಯಲ್ಲಿ ವ್ಯಕ್ತವಾಗುತ್ತೆ. ನೀವೇನೇ ಮಾಡಿದ್ರು, ನೀವು ಹೆದರಿಸಿದ್ರೆ, ನೀವು ಪ್ರತಿಭಟನೆಯ ಮುಖಾಂತರವಾಗಿ ಬೆದರಿಸೋ ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಹೆದರೋದಿಲ್ಲ. ಏನು ಸ್ವಂತ ಕಾರ್ಯಕ್ಕೆ ಬಂದವ್ರೆ? ಜನಪರ ವಿಚಾರ ಅಂತ ಬಂದಾಗ ಸಾಮೂಹಿಕ ಜನರ ಅಭಿಪ್ರಾಯಗಳನ್ನು ನೀವು ಆಲಿಸುವುದು ನಿಮ್ಮ ಧರ್ಮ ಮತ್ತು ನಿಮ್ಮ ಅಧಿಕಾರ ಮತ್ತು ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ನಿಮ್ಮ ಮನೆ ಜಮೀನೇನಾದ್ರೂ ಕೇಳೋದಕ್ಕೆ ಬಂದ್ರ? ಅದಕ್ಕೀಗ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಜೆಡಿಎಸ್ ತನ್ನ ಅಧಿಕೃತ ಖಾತೆಯಲ್ಲಿ ಬರಹಗಳ ಮುಖಾಂತರವಾಗಿ ಚಾಟಿ ಬೀಸಿದೆ. ನೀವೇನು ಡಿ.ಸಿ.ಎಂ ಅಥವಾ ಬೀದಿ ರೌಡಿನೋ? ನಿಮ್ಮ ಈ ದೌರ್ಜನ್ಯದ ಮಾತುಗಳು ಅತ್ಯಂತ ಖಂಡನೀಯ. ಪ್ರತಿಭಟನಾ ನಿರತ ರೈತರ ಸಮಸ್ಯೆಗಳನ್ನು ಕೇಳುವ ಸಂಯಮ ಇಲ್ವಾ ನಿಮಗೆ? ತಾಳ್ಮೆ ಸಂವೇದನೆ ಇಲ್ಲ ಅಂದ್ರೆ ನೀವೆಂತಹ ಜನಪ್ರತಿನಿಧಿ? ಅದಕ್ಕೆ ನಾಲಾಯಕ್ ನೀವು. ರೌಡಿ ಕೊತ್ವಾಲ್ ಜೊತೆಗಿನ ಒಡನಾಟ ಅಂದ್ರೆ ಈ ಹಿಂದೆ ಅವರೇ ಹೇಳ್ಕೊಂಡಿದ್ರು ಸಂದರ್ಶನದಲ್ಲಿ, ನನಗೂ ಭೂಗತ ಪಾತಕ ಜಗತ್ತಿಗೂ ಸಂಬಂಧಗಳಿತ್ತು ಅಂತ ಹೇಳಿ ಅವರೇ ಹೇಳಿಕೊಂಡಂತಹ ಒಂದು ಸಂದರ್ಶನ. ನೀವು ಈ ಹಿಂದೆ ರೌಡಿ ಕೊತ್ವಾಲ್ ಜೊತೆಗಿನ ಒಡನಾಟ ನೀವಿನ್ನೂ ಮರೆತಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಮರೆತಿಲ್ಲ ಎನ್ನುವುದು ನಡವಳಿಕೆಯಲ್ಲೇ ಎದ್ದು ಕಾಣ್ತಾ ಇದೆ. ಅನ್ನದಾತರ ಜೊತೆ ಸೌಜನ್ಯದಿಂದ ವರ್ತಿಸುವುದನ್ನ ರೂಢಿಸಿಕೊಳ್ಳಿ ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಹರಿಹಾಯ್ದ ಜೆಡಿಎಸ್. ಬಿಡದಿ ರೈತರ ಮೇಲೆ ನಿನ್ನೆ ಗರಂ ಆಗಿದ್ದಂತಹ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರ ಆ ಸಿಟ್ಟಿನ ಮಾತಿನಿಂದ ಈಗ ರಾಜಕೀಯ ವಲಯದಲ್ಲೂ ಕೂಡ ಅದು ಚರ್ಚೆಗೆ ಕಾರಣವಾಗಿದೆ. ಮಾತಾಡ್ತಾರೆ, ದಯಮಾಡಿ ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಎದುರಿಕೆಗೆ ಇದಕ್ಕೆ ನನ್ನ ಎಮ್.ಎಲ್.ಎನ ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲದೆ ಒಯ್ದಾಗ್ತೀನಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿನ್ ಪರ ಇಲ್ಲ, ಯಾವೊಂದು ರಿಜಿಸ್ಟರ್ ಯಾವನು ಅಡ್ಮಿಷನ್ ಮಾಡ್ದ ಅವ್ನು ನಿನ್ ಪರನಾ? ಯಾರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸೋದ್ರಲ್ಲ ₹1 ಕೋಟಿ, ಅವ್ರು ನಿಮ್ ಪರನಾ? ಯಾರು ನಿಮ್ ಪರ? ಯಾವನು ಇಲ್ಲ ನಿಮ್ ಪರ. ಏನಾದ್ರು ನಿಮ್ಗೇನಾದ್ರು ಜೀವ ಕೊಡ್ಬೇಕು, ನಿಮ್ಗೇನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಲಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ. ನಾನ್ ನಿಮ್ಗೆ ಹೇಳೋದಿಷ್ಟೇ, ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ. ನಾನು ಯಾಕೆಂದ್ರೆ ಇದು ಕಾನೂನು, ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೊಳಕಾಗುವುದಿಲ್ಲ. ಅವರು ನಮ್ಮ ಜನ, ನಮ್ಮ ರೈತರು, ನಮ್ಮ ಊರವರು, ನನಗೆ ಹಕ್ಕಿದೆ. ಅವರೆಲ್ಲ ಯಾವ ಪಾರ್ಟಿರು, ಯಾವ ಬಾವುಟ ಹಾಕೊಂಡಿದ್ರು, ಯಾವ ಫ್ಲಾಗ್ ಹಾಕೊಂಡಿದ್ರು ನನಗೆಲ್ಲ ಗೊತ್ತಿದೆ. ನನಗೆ ಅವ್ರ ವಿಚಾರನೂ ಗೊತ್ತಿದೆ. ನನಗೆ 82% ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. 18% ವಿರೋಧ ಮಾಡ್ತಾ ಇದ್ದಾರೆ. ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ. ನಾನು ಜಾಸ್ತಿ ಯಾಕೆ ಕೊಡೋಕ್ಕಾಗಲ್ಲ ಅಂತ ಅಂದರೆ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಮಾದರಿ ಮಾಡಬೇಕಾಗ್ತದೆ. ಇದು ಅವರು ಯಾರು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಮಾಡ್ಬೋದಾಯ್ತಲ್ಲ, ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ?
ಇದು ನಾನಲ್ಲ ನೋಟಿಫೈ ಮಾಡಿದ್ದು, ಅವ್ರು ಮಾಡಿದ್ದು. ಈಗ ನೈಸು ಅಷ್ಟೇ. ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟು ಫೈನಲ್ ಡಿಸಿಷನ್ ಆಗಂಟ 1 ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ. ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬರಲಿ, ಅದು ಬೇರೆ ವಿಚಾರ. ನಾವಂತೂ ನಮ್ಮ ಸರ್ಕಾರದಲ್ಲಿ ನಾವು ಮಾಡೋಕ್ಕಾಗಲ್ಲ. ತಮ್ಮ ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ ಆಗಿದೆ. ಚಿತ್ತಾಪುರದಲ್ಲಿ ಕೂಡ ಕೇಸುಗಳು ಬೇಕಾದಷ್ಟು ಕೇಸರಿ ನಾವು ಬಿಜೆಪಿಯವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ. ಸೊ ಇದು ಡಿ ಕೆ ಶಿವಕುಮಾರ್ ಅವರು ಬಿಡದಿಯ ರೈತರಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂತಹ ಒಂದು ಪ್ರಹಸನ. ಅದು ಪ್ರತಿಭಟನಾ ನಿರತ ಪ್ರತಿಭಟನಾಕಾರರ ಜೊತೆ ಮಾತಿನ ಚಕಮಕಿ ನಡೆಯುತ್ತೆ. ಸೊ ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇಲ್ಲ. ಡಿನೋಟಿಫಿಕೇಶನ್ ಈ ಹಿಂದೆ ಯಡಿಯೂರಪ್ಪನವರು ಹೋದ ಹಾಗೆ ನಾನು ಸರ್ಕಾರ ಕಾನೂನಿನ ಚೌಕಟ್ಟಿನಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾತ್ರ ಮಾಡಬಲ್ಲೆ. ಅದಕ್ಕಿಂತ ಹೆಚ್ಚಳವಾಗಿ ಅದನ್ನು ಮೀರಿ ಹೊರತುಪಡಿಸಿ ನಾನು ಯಡಿಯೂರಪ್ಪರ ಹಾಗೆ ಜೈಲಿಗೆ ಹೋಗೋದಕ್ಕೆ ತಯಾರಿಲ್ಲ. ನೀವು ಏನೇ ಮಾಡಿದ್ರೂ ನಾನು ಭಯಪಡೋದಿಲ್ಲ, ಹೆದರೋದಿಲ್ಲ, ನನ್ನನ್ನು ಬೆದರಿಸುವಂಥ ಪ್ರಯತ್ನ ಮಾಡಬೇಡಿ. ಬಾಲಕೃಷ್ಣ ಸದಾ ನಿಮ್ಮ ಪರವಾಗಿ ನಿಂತು ಮಾತನಾಡ್ತಾನೆ. ಅಭಿವೃದ್ಧಿಯ ಕಾರ್ಯದಲ್ಲಿ ನನ್ನ ಸಮಯವನ್ನು ಆತ ಎಷ್ಟೋ ಬಾರಿ ವ್ಯರ್ಥ ಕೂಡ ಮಾಡಿದ್ದಾನೆ. ಯಾಕಾಗಿ ಮಾಡಿದ್ರು? ಎಲ್ಲ ನಿಮಗಾಗಿ ಅಂಥೇಳಿ ಅವರು ಇವರನ್ನ ಹೇಳೋದೇನು, ಇವರು ಅವ್ರನ್ನ ಹೊಗಳ ಅಟ್ಟಕ್ಕೇರಿಸೋದೇನು, ಈ ಎಲ್ಲ ಪ್ರಹಸನಗಳನ್ನು ಎರಡೂ ಪಾರ್ಟಿಯೂ ಕೂಡ ಖಂಡಿಸ್ತಾ ಇದೆ. BJPಯೂ ಖಂಡಿಸ್ತಾ ಇದೆ. ಜೊತೆಗೆ BJPಯ ದೋಸ್ತಿ ಪಾರ್ಟಿ JDS ಕೂಡ ಖಂಡತುಂಡವಾಗಿ ಈ ವಿಚಾರವನ್ನು ಖಂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.